ನಾನು ನಮ್ಮ ಅಪ್ಪನ ಬರ್ತ್ಡೇಗೆ ಗಿಫ್ಟ್ ಮಾಡಬೇಕು ಅಂತ ಒಂದಷ್ಟು ಅಮೌಂಟ್ ನ ಸೇವ್ ಮಾಡಿದೆ. ಅವೆಲ್ಲ ಏನು ಹಾಕಲ್ಲ ಬಾ ನೀನು. ಶರ್ಟ್ ಪೀಸ್ಗೆ 4,000 ಆಗಿತ್ತು, ಅದನ್ನ ತಗೊಂಡೋಗಿ ಕೊಡಿಸ್ಬಿಟ್ಟಿದ್ದೆ, ಅದಕ್ಕೇನೆ ಬೋಯ್ಸ್ಕೊಂಡಿದ್ದೆ ನಾನು. ಇದು ಜಾಸ್ತಿ ಗ್ರಾಮ್ ಐತೆ, 11.5 ಐತೆ. ಫೈನಲಿ ಎಲ್ಲ ತಗೊಂಡಿದ್ದಾಯ್ತು. ಪ್ರೈಸ್ ಎಷ್ಟಾಗುತ್ತೆ ಅಂತಂದ್ರೆ ಏನು ಅದು ಏನ್ ಕೊಡ್ತಾ ಇರ್ಬೋದು ಗೆಸ್ ಮಾಡು ನೋಡೋಣ. ನಿಮ್ಮನ್ನು ಪೂಜಿಸುವ ಭಾಗ್ಯ ನನದು, ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ. ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಮ್ಮ ಅಪ್ಪನ ಬರ್ತ್ಡೇ, ಅದಕ್ಕೆ ಅಂತ ನಾನೊಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಏನೇನೋ ಪ್ಲಾನ್ ಮಾಡಿದ್ದೀನಿ ಗೈಸ್. ಅದಕ್ಕೆ ಅಂತ ಕಾಲೇಜ್ಗೂ ಕೂಡ ಹೋಗಿಲ್ಲ. ಯಾಕೋ ಇವತ್ತು ನೆನ್ನೆ ನೈಟ್ ನನಗೆ ಮೂಡ್ ಸರಿ ಇರಲಿಲ್ಲ, ನಿದ್ದೆನೇ ಬಂದಿಲ್ಲ ನೈಟ್ ಎಲ್ಲ. ಅದರಿಂದ ಕಾಲೇಜ್ಗೂ ರಜಾ ಹಾಕ್ಬಿಟ್ಟೆ, ಬಿಕಾಸ್ ಬೆಳಿಗ್ಗೆ ಎದ್ದಿದ್ದು ಲೇಟ್ ಆಯಿತು. ಇವನು ಕಾಲೇಜೇ ಮುಗಿಸ್ಕೊಬಂದ್ಬಿಟ್ಟ. ಇವಾಗ ವಿಡಿಯೋ ಮಾಡಬೇಕು ಬಾರೋ ಅಂತ ಅಂದಿದ್ದಕ್ಕೆ ಬಂದವನೇ, ಡೈರೆಕ್ಟ್ ಬಂದ. ಬಿಕಾಸ್ ನಾವೊಂದು ಇವಾಗ ಒಂದು ಶಾಪ್ಗೆ ಹೋಗಬೇಕು, ಅದು 2 ಗಂಟೆ ಕ್ಲೋಸ್ ಅಂತೆ. ಅದಕ್ಕೂ ಮುಂಚೆ ಅಲ್ಲಿ ಹೋಗ್ಬೋಣ ಅಂತ ಅಂದ್ಬಿಟ್ಟು ನಾ ಡ್ರೆಸ್ ಕೂಡ ಚೇಂಜ್ ಮಾಡಿಸಿಲ್ಲ, ಹಂಗೆ ಬಂದಿದ್ದೀವಿ. ಆ್ಯಂಡ್ ನಾನು ನಮ್ಮ ಅಪ್ಪನ ಬರ್ತ್ಡೇಗೆ ಗಿಫ್ಟ್ ಮಾಡಬೇಕು ಅಂತ ಒಂದಷ್ಟು ಅಮೌಂಟ್ನ ಸೇವ್ ಮಾಡಿದೆ. ಬಟ್ ಇವಾಗ ಅಷ್ಟು ಅಮೌಂಟಲ್ಲಿ ಬರೀ ಅದು ಎಷ್ಟು ಅಮೌಂಟ್ ಆಗಿಬಿಟ್ಟಿದೆ. ಈ ಅಮೌಂಟು ನಾನು ಬರ್ಡೇ ಗಿಫ್ಟ್ ಮಾಡಬೇಕು ಅಂತ ಸೇವ್ ಮಾಡಿರಲಿಲ್ಲ. ಇವಾಗ ನನಗೆ ಯಾವ್ದಾದ್ರು ಪ್ರಮೋಷನ್ಸು ಏನಾದರೂ ಬಂದಾಗ ಒಂದು 100 ರೂಪಾಯಿ, 200 ರೂಪಾಯಿ, 500, ಜಾಸ್ತಿ 100 ರೂಪಾಯಿ ಎಲ್ಲ ಇಟ್ಟಿಲ್ಲ, 500 ರೂಪಾಯಿ, 1000 ರೂಪಾಯಿ ಆ ಥರ ಇಟ್ಟಿದ್ನಲ್ಲ. ಅದರಲ್ಲಿ ಇವಾಗ 25,000ವರೆಗೂ ಕ್ಯಾಶ್ ಇದೆ. ಆ್ಯಂಡ್ ನನ್ನ ಹತ್ರ ಒಂದು 40 ಇರ್ಬೋದೇನೋ, ನಮ್ಮ ಅಮ್ಮನ ಅಕೌಂಟಲ್ಲಿ ಮಡಿಸಿದೆ. ಸೊ ಅದರಲ್ಲಿ 40 ಸೇರಿದ್ರೆ ಒಂದು 60,000 ಆಗ್ಬೋದು. ಆ್ಯಕ್ಚುಲಾಗಿ ನನಗೇನು ಆಸೆ ಇತ್ತು ಅಂತಂದರೆ, ಲಾಸ್ಟ್ ಟೈಮ್ ನಾವು ಅಪ್ಪನಿಗೆ ಏನೋ ಗಿಫ್ಟ್ ಕೊಟ್ಟಿರಲಿಲ್ಲ. ನಾನು ಜಸ್ಟ್ ಒಂದು ಶರ್ಟು, ಪಂಚೆ ಮತ್ತು ಒಂದು ಟೈಟನ್ದು ವಾಚ್ ಕೊಟ್ಟಿದ್ದೆ ಅಷ್ಟೇ. ಅವಾಗ ಅಂದ್ಕೊಂಡಿದ್ದೆ ನಾನು ನೆಕ್ಸ್ಟ್ ಟೈಮ್ ನಾವು ಅಪ್ಪನ ಬರ್ಡೇಗೆ ಗೋಲ್ಡ್ ವಾಚ್ ಕೊಡಬೇಕು ಅಂತ. ಬಟ್ ಅಮೌಂಟ್ ಎಲ್ಲ ಅಡ್ಜಸ್ಟ್ ಆಗಲಿಲ್ಲ. ಇನ್ನೇನಾದರೂ ಚೈನು ಆ ಥರ ಏನಾದರೂ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡೆ. ನಾನು ಈಗ 1-2 ತಿಂಗಳಿಂದ ದುಬೈಗೆ ಹೋಗಿದ್ದು ಕಾರಣ ಅಲ್ಲಿನ ಎಕ್ಸ್ಪೆನ್ಸಿವ್ ಅದೆಲ್ಲ ಸೇರಿ ಅಮೌಂಟ್ ಎಲ್ಲ ಖಾಲಿ ಆಗೋಗೈತೆ. ಸದ್ಯಕ್ಕೆ ಒಂದು 60,000 ರೂಪಾಯಿ ಹೆಂಗೋ ಅಡ್ಜಸ್ಟ್ ಮಾಡಿದ್ದೀನಿ. ಆ್ಯಕ್ಚುಲಾಗಿ ಇದನ್ನ ನಾನು ಗಿಫ್ಟ್ ಪರ್ಪಸ್ಗೆ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಯಾವಾಗಲಾರು ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಸುಮ್ಮನೆ ನಾನು ಹೋಯ್ತಾ ಬತ್ತಾ ಕೂಡಿಟ್ಟಿದ್ದ ಅಮೌಂಟು ಇವಾಗ ಯೂಸ್ ಆಯ್ತಿದೆ ಅಷ್ಟೇ. ಆ್ಯಂಡ್ ಇವಾಗ ಏನಾದರೂ ಗೋಲ್ಡ್ ತಗೋಬೇಕು. ಬಟ್ 60,000 ರೂಪಾಯಿಗೆ ಇವತ್ತಿನ ಬೆಲೆಯಲ್ಲಿ ಏನು ಸಿಗುತ್ತೆ ಏನು ಗೊತ್ತಿಲ್ಲ. ಬಿಕಾಸ್ ನಮ್ದೆಲ್ಲ ಆದರೆ ಚಿಕ್ಕ ಬೆಳ್ಳು ಒಂದು 5-6 ಗ್ರಾಮಲ್ಲಿ ಗೋಲ್ಡ್ ಆದರೆ ಓಕೆ. ಬಟ್ ನಮ್ಮ ಡ್ಯಾಡಿದೆಲ್ಲ ಸ್ವಲ್ಪ ದೊಡ್ಡದಿರುತ್ತಲ್ಲ, ಅವ್ರಿಗೊಂದು 10 ಗ್ರಾಮ್ ಇರಬೇಕು ಗೋಲ್ಡು. 10 ಗ್ರಾಮ್ಗೆ ಅಂತಂದರೆ ಇವತ್ತಿನ ಪ್ರೈಸಲ್ಲಿ ನಮಗೆ GST ಮತ್ತು ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿ ಹತ್ತತ್ರ 1 lakh ದಾಟ್ಬಿಡುತ್ತೆ. ಸದ್ಯಕ್ಕೆ ಈಗ ಡಾಲರ್ ತಗೊಳ್ಳೋದಾ ಅಥವಾ ಕಡಿಮೆ ಲೈಟ್ ವೆಯ್ಟಲ್ಲಿ ಏನಾದರೂ ಬ್ರಾಸ್ಲೆಟ್ ಥರ ಏನಾದರೂ ಬರುತ್ತಲ್ಲ. ಬ್ರಾಸ್ಲೆಟು ಚೆನ್ನಾಗಿ ಕಾಣಿಸಲ್ಲ ದೊಡ್ಡವ್ರಿಗೆ, ಬಟ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಇವಾಗ ಶಾಪ್ಗೆ ಹೋಗ್ಬೇಕು, ಲೇಟ್ ಬೇರೆ ಆಗ್ಬಿಟ್ಟೈತೆ. ಸದ್ಯಕ್ಕೆ ಇಷ್ಟು ಅಮೌಂಟ್ ಇತ್ತು, ಇನ್ನು ಮಿಕ್ಕಿದ ಅಮೌಂಟು ಅಕೌಂಟಲ್ಲಿ ಐತೆ, ಅಲ್ಲಿ ಹೋಗ್ಬಿಟ್ಟು ತಗೋಬೇಕು. ಗೈಸ್ ಇವಾಗ ಹೊರಟಿದ್ದೀವಿ. ನಮ್ಮ ಅಪ್ಪನಿಗೆ ಗೊತ್ತಿಲ್ಲ, ಯಾಕಂದರೆ ನಮ್ಮ ಅಪ್ಪ ಮನೇಲಿ ಇರಲಿಲ್ಲ, ನಾನೇ ಲಾಕ್ ಹಾಕೊಂಡು ಬಂದೆ. ನನ್ನ ತಮ್ಮನಿಗೆ ಹುಷಾರಿಲ್ಲ. ಆ್ಯಕ್ಚುಲಾಗಿ ನಾನು ಏನು ಪ್ಲಾನ್ ಮಾಡಿದೆ ಅಂತಂದರೆ, ನಾವು ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾವು ಅಪ್ಪ ಬಂದ್ರೂ ಕೂಡ ಏನೂ ತಗೊಳಕ್ಕೆ ಇಷ್ಟಪಡಲ್ಲ. ಸೊ ಅದರಿಂದ ನಾವೇ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಡು ತಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವನು ಅಪ್ಪನ ಕರ್ಕೊಂಡು ಹೋಗ್ತಿದ್ದೀನಿ ಸೆಲೆಕ್ಟ್ ಮಾಡೋಕ್ಕೆ. ಅದೇನು ಸೆಲೆಕ್ಟ್ ಮಾಡ್ತಾನೋ ಗೊತ್ತಿಲ್ಲ. ಇಲ್ಲೇ ನಮ್ಮ ಏರಿಯಾದಲ್ಲೇ ಇರೋದು. ಅಲ್ಲಿ ಇಷ್ಟ ಆಗಿಲ್ಲ ಅಂತಂದರೆ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಲ್ಲಿಗೆ ಹೋಗಬೇಕು. ಇವಾಗ ಶಾಪಿಗೆ ಬಂದ್ವಿ, ಗೋಲ್ಡ್ ಶಾಪಿಗೆ. ಬಟ್ ಇಲ್ಲಿ ಡಿಸೈನ್ಸು ತುಂಬ ಕಡಿಮೆ ಇತ್ತು. ಇದೆರಡು ಡಿಸೈನ್ ಇಷ್ಟ ಆಯಿತು ನನಗೆ, ಬಟ್ ಎರಡೂ ಕೂಡ ಚಿಕ್ಕ ಸೈಜು, ನನಗೆ ಆಗಲ್ಲ, ಇನ್ನು ಅಪ್ಪನ ಕೈಗೆಲ್ಲಾಗುತ್ತೆ. ಬಟ್ ಇದು ಜಾಸ್ತಿ ಗ್ರಾಮ್ ಐತೆ, 11.5 ಐತೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಒಂದು 7-8 ಅದ್ರೊಳಗಡೆ ತಗೋಣ ಅಂತ. ಇದೊಂದು ನಮ್ಮ ಪ್ಲ್ಯಾನಲ್ಲಿ ಸಿಕ್ತು, 8 ಗ್ರಾಮು 190 ಮಿಲಿ. ಬಟ್ ಇದು ಸೈಜ್ ಚಿಕ್ಕದು, ನನ್ನ ಕೈಗಾಗುತ್ತೆ, ನಾವು ಅಪ್ಪನ ಕೈಗಾಗಲ್ಲ. ಬಟ್ ಈಗೇನು ಮಾಡೋದು ಗೊತ್ತಿಲ್ಲ. ಅವ್ರು 1-2 ಫೋಟೋ ಕಳಿಸ್ತೀನಿ, ಒಂದು 4 o'clock ಹಂಗೆ ಬಂದು ತಗೋತೀರಾ ಅಂತ ಅಂದರು. ಇವಾಗ ಕೇಳ್ತಾ ಇದ್ದಾರೆ, ಇದ್ರೆ ತಗೋಬೇಕು. ಗೈಸ್ ಇಲ್ಲಿ ಕೇಳಿದ್ವಿ, ಅವರೇ ಹೇಳ್ತಾ ಇದ್ದಾರೆ ಒಂದು 4 ಗಂಟೆ 5 ಗಂಟೆ ಹಂಗೆ ಸಿಗ್ಬೋದು, ಅವಾಗ ಒಂದ್ಸಲ ಬನ್ನಿ ಅಂತ. ಬೇರೆ ಕಡೆ ಹೋಗೋದು ಬೇಡ ಅಂತ, ಬಿಕಾಸ್ ಇಲ್ಲಿ ಬಂದರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ನಮಗೆ. ಅದರಿಂದ ಇಲ್ಲೇ ಫಸ್ಟ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ನೈಟ್ವರೆಗೂ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು. ಆ್ಯಂಡ್ ಇನ್ನೊಂದು ಬ್ಲ್ಯಾಕ್ ಕಲರು, ಏನೊಂದು ಬ್ಲ್ಯಾಕ್ ಕಲರ್ ಲಬ್ಬರ್ಗೆ ಒಂಥರ ಗೋಲ್ಡ್ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಗ್ರಾಮಲ್ಲಿ ಬರುತ್ತೆ ಅಂತ ಹೇಳ್ದ ಇವನು. ಸೊ ಅದಕ್ಕೆ ಅದನ್ನ ನೋಡೋಣ ಅಂತ ಅಂದ್ವಿ. ಅದು ಸಿಗ್ಬೋದೇನೋ ಗೊತ್ತಿಲ್ಲ, ನೋಡ್ತೀವಿ ಅಂತ ಅಂದ್ರು. ಒಂದ್ ಸ್ವಲ್ಪ ದಿನ ಮುಂಚಿತವಾಗಿ ಹೇಳಿದ್ರೆ ಕಸ್ಟಮೈಸ್ ಆಗಿ ನಮ್ಗೆ ಹೆಂಗ್ ಬೇಕಂಗ್ ಮಾಡಿಸ್ಕೋಬೋದಿತ್ತು. ಬಟ್ ನಾನೇನ್ ಅನ್ಕೊಂಡೆ, ಅಮೌಂಟ್ ಸ್ವಲ್ಪ ಅಡ್ಜಸ್ಟ್ ಆಗಿರ್ಲಿಲ್ಲ. ಇನ್ನೂ ಒಂದು 20,000 ಯಾವ್ದು ಬರ್ಬೇಕಿತ್ತು ನನಗೆ. ಕೊಡ್ತಿದ್ದೆ ನೀನು. ಸರಿ ಆಯ್ತು, ಈಗಲೇ ಕೊಡಪ್ಪ, ಒಂದು 20,000 ಕೊಡು, ಇನ್ನೊಂದು ಎಕ್ಸ್ಟ್ರಾ 2 ಗ್ರಾಮ್ ಕೊಡಿಸ್ತೀನಿ. ನಾಳೆಗೆ ಕೊಡು, ಆಯ್ತು ನಡಿ. ಗೈಸ್ ಇನ್ನ ಕೇಕು ಅದೆಲ್ಲ ಸಾಯಂಕಾಲ ತಗೋಬೇಕು. ಆಕ್ಚುಲಾಗಿ ಬಟ್ಟೆ ಏನಾದ್ರು ಕೊಡ್ಸೋಣ ಅಂತ ಅನ್ಕೊಂಡಿದ್ದೆ. ಲಾಸ್ಟ್ ಟೈಮು ನಮ್ಮ ಮಾವನ ಮಗನ ಬರ್ಡೇಲಿ ಅಂತೀನಿ, ಮದುವೆಲಿ ಒಂದು 4,500 ರೂಪಾಯಿದು ಒಂದು ಬಟ್ಟೆ ಪೀಸ್, ಶರ್ಟ್ ಪೀಸ್ಗೆ 4,000 ಆಗಿತ್ತು. ಅದನ್ನ ತಗೊಂಡೋಗಿ ಕೊಡಿಸ್ಬಿಟ್ಟಿದ್ದೆ, ಅದಕ್ಕೇನೆ ಬೋಯ್ಸ್ಕೊಂಡಿದ್ದೆ ನಾನು, ಇಷ್ಟು ಕೊಟ್ಬಿಟ್ಟು ತಗೋ ಬಂದಿದ್ಯಲ್ಲ ಅಂತ. ಸೊ ಅದರಿಂದ ಈ ಸಲ ಕ್ಯಾನ್ಸಲ್ ಆಯ್ತು ಅದು.
ಗೈಸ್ ಇವಾಗ ಮನೆಗೆ ಬಂದು ಊಟಕ್ಕೆ ಎಗ್ ರೈಸ್ನ ಪ್ರಿಪೇರ್ ಮಾಡ್ಕೊಂಡು ಇಬ್ರು ತಿನ್ಕೊಂಡು ಈ ಸಲ ವರ್ಷದ ಮೊದಲನೇ ಮಾವಿನಕಾಯಿನ ತಿಂತಾ ಇದ್ದೀವಿ. ನನಗಂತೂ ಮಾವಿನಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ತಿಂದು ಆಲ್ಮೋಸ್ಟು 1 ವರ್ಷ ಆಗೋಗಿತ್ತು. ಇವತ್ತು ತಿಂತಿದ್ದೀನಿ. ಲಾಸ್ಟ್ ಸೀಸನಲ್ಲಿ ಮಾವಿನಕಾಯಿ ಏನು ಸರಿಯಾಗಿ ತಿನ್ನಲಿಲ್ಲ ನಾನು. ಅಟ್ಲೀಸ್ಟ್ ಈ ಸಲ ಅದು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಎತ್ಕೋತೀನಿ ಯಾಕೋ ಇವ್ ನೋಡಿ ಪಾಪ ರ್ಯಾಪಿಡೋ ಬ್ಯಾನ್ ಆಗ್ಬಿಟ್ಟು ಮನೇಲಿ ಕೂತವನಿ. ಏನು ಮಾಡ್ತೀಗ ನೆಕ್ಸ್ಟ್ ಮಾಡಬೇಕು. ನೆಕ್ಸ್ಟ್ ಹಿಂಗೆ ಏನಾದರೂ ಒಂದು ಮಾಡ್ತಾನೆ ಮನೇಲಿ ಕೂತ್ಕೊಂಡು. 3 ದಿನ ಆಯಿತು ಕೆಲ್ಸಕ್ಕೆ ಹೋಗಿ ನಾಚಿಕೆಲ್ದೇನೆ ಹೆಂಗೆ ಕೂತವ್ ನೋಡಿ. ಹೊಟ್ಟೆ ಬೆಳೆಸ್ಕೊಂಡು ಇವಂದೇ ಸರಿ ಗೈಸ್ ನೆಮ್ಮದಿ ಜೀವನ. ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಮನೇಲಿರ್ತಾನೆ. ಎಷ್ಟು ಒಂದು 12 ಗಂಟೆಗೆ ಎದ್ದೊಳ್ತಾನೆ, ಮಧ್ಯಾಹ್ನಕ್ಕೆ ನಾಷ್ಟ ಮಾಡ್ತಾನೆ, ಮತ್ತೆ ನೈಟ್ 3 ಗಂಟೆಗೆ ಮನೆ ಕತ್ತಾನೆ. ಇಷ್ಟೇ ಇವಂದೇ ಆರಾಮ್ ಜೀವನ. ಆನೆಗೆ ಇರುವೆಗೆ ಅದೇ. ಬಟ್ ನಿನಗೇನು ಭಾರನೇ ಇಲ್ವಲ್ಲ, ಅದೇ ಸಂತೋಷ. ಹೊಟ್ಟೆ ಬರ ಅದೊಂದು ಭಾರ ಬಂದ್ಬಿಟ್ಟೈತಿ ಇವನಿಗೆ. ಗೈಸ್ ಇವಾಗ ಇದನ್ನ ತಿನ್ಕೊಂಡು ಅವ್ರ ಫೋಟೋ ಸೆಂಡ್ ಮಾಡ್ತೀನಿ ಅಂದಿದ್ರು, ಇನ್ನೂ ಸೆಂಡ್ ಮಾಡಿಲ್ಲ. ಸೆಂಡ್ ಮಾಡಿದ್ಮೇಲೆ ಅದನ್ನ ನೋಡ್ಕೊಂಡು ಹೋಗ್ಬೇಕು. ನಮ್ಮ ಅಪ್ಪ ಅವ್ರು ಬಂದ್ಬಿಟ್ಟವ್ರೆ. ಇವತ್ತು ಆ್ಯಕ್ಚುಲಾಗಿ ನನ್ನ ತಮ್ಮನಿಗೆ ಹುಷಾರಿರಲಿಲ್ಲ, ಅದರಿಂದ ನಮ್ಮ ಅಪ್ಪ ಅವನ್ನ ಹಾಸ್ಪಿಟಲ್ಗೆ ಮತ್ತು ದೇವಸ್ಥಾನ ಕರ್ಕೊಂಡು ಹೋಗಿದ್ರು. ಆ ಗ್ಯಾಪಲ್ಲಿ ಅಲ್ಲಿಗೆ ಹೋಗಿದ್ದು ಬಂದೆ. ಪ್ರಾಬ್ಲಮ್ ಏನಾಯಿತು ಅಂತಂದರೆ, ನಾವು ಯಾರನ್ನು ವಿಶ್ ಮಾಡೋದು ಬೇಡ, ಸರ್ಪ್ರೈಸಿಂಗ್ ಆಗಿ ಏನಾದರೂ ಗಿಫ್ಟ್ ಕೊಟ್ಮೇಲೆ ವಿಶ್ ಮಾಡೋಣ, ಅವ್ರ ಬರ್ಡೇ ಅಂತ ತಿಳಿಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಮನು ಅಣ್ಣ ಏನು ಮಾಡ್ಬಿಟ್ಟವ್ರೆ, ನಾನು ನಿನ್ನೆ ಅವ್ರಿಗೆ ಐಡಿಯಾ ಕೇಳ್ತಿದ್ದೆ ಏನು ಕೊಡಿಸ್ಬೋದು ಏನು ಅಂತ ಹೇಳಿ ಅಂತ. ಸೊ ಅವ್ರು ಕೇಳಿಸ್ಕೊಂಡಿದ್ರಲ್ಲ, ನೆನ್ನೆ ನನಗೆ ಸಜೆಸ್ಟ್ ಮಾಡ್ತಿದ್ರು ಇದು ಕೊಡಿಸು ಅದು ಕೊಡಿಸು ಅಂತ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಭಾಗ್ಯಮ್ಮ ಮತ್ತು ಮನೋಣ ಇಬ್ಬರು ಕಾಲ್ ಮಾಡ್ಬಿಟ್ಟು ವಿಶ್ ಮಾಡ್ಬಿಟ್ಟವ್ರೆ. ನಮ್ಮ ಅಪ್ಪನಿಗೆ ಬರ್ತಡೇ ಅಂತಲೇ ಗೊತ್ತಿರಲಿಲ್ಲ, ಅವರಿಂದ ಗೊತ್ತಾಗೋತ್ತು. ಇನ್ನೂ ನಮ್ಮ ಮನೇಲಿ ಯಾರೂ ವಿಶ್ ಮಾಡಿಲ್ಲ. ಸಾಯಂಕಾಲ ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡಬೇಕು. ಗೈಸ್ ಇವಾಗ ಫೋನ್ ಮಾಡಿಬಿಟ್ಟು ಒಂದಷ್ಟು ಫೋಟೋ ಸೆಂಡ್ ಮಾಡಿದ್ರು. ಅದರಲ್ಲಿ ನನಗೆ ಇಷ್ಟ ಆಗಿರೋದು ಒಂದು ಸೆಲೆಕ್ಟ್ ಮಾಡಿದೆ, ಒಂದು ಬ್ಯಾಂಡು. ಇವಾಗ ಹೋಗ್ಬಿಟ್ಟು ಅಲ್ಲಿ ಈಸ್ಕೊಂಡು ಮತ್ತೆ ಕೇಕ್ ಎಲ್ಲ ತೊಗೊಂಡು ಬರಬೇಕು ಸರ್ಪ್ರೈಸ್ ಆಗಿ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನಾವಪ್ಪ ಮನೇಲೇ ಅವರೇ, ಅವ್ರಿಗೆ ಗೊತ್ತಾಗದಿರೋಂಗೆ ತಗೊಬಂದು ಸರ್ಪ್ರೈಸ್ ಕೊಡಬೇಕಲ್ಲ. ಇವಾಗ ಅದೇ ಸ್ವಲ್ಪ ಟ್ವಿಸ್ಟ್ ಇರೋದು. ಇವಾಗ ನಾನು ಮತ್ತು ನಾಗರಾಜ್ ಹೋಗ್ತಾ ಇದ್ದೀವಿ. ಅವನು ಕೆಳಗಡೆ ವೆಯ್ಟ್ ಮಾಡ್ತಾನೆ. ಇವಾಗ ಹೋಗಿ ಇಸ್ಕೋಬೇಕು. ಬನ್ನಿ ಹೋಗುವ. ಏನ್ ತರ್ಬೇಕೀಗ? ನಾನೇನಪ್ಪ ತರಕ್ ಹೋಯ್ತಿದ್ದೀನಿ? ನಾನೇನು ತರಕ್ ಹೋಯ್ತಿಲ್ಲ. ನಾಗ ಕೆಲ್ಸ ಐತೆ ಬಾ ಅಂತ ಅಂದ, ಅಲ್ಲಿ ಹೋಯ್ತಿದ್ದೀನಿ ಅಷ್ಟೇ. ಬರ್ತೀನಿರು. ಚಪ್ರಿ ಗೈಸ್ ನೋಡಿ, ಚಪ್ರಿ ಹಿಂಗೆ ಕಸ ಗುಡಿಸ್ತಾ ಇರ್ತಾಳೆ ಯಾವಾಗ್ಲೂ. ಗೈಸ್ ಇವಾಗ ಗೋಲ್ಡ್ ಶಾಪ್ ಹೋಗ್ತಾ ಇದೀವಿ. ಆಲ್ರೆಡಿ ನಾವು ಅಪ್ಪಂಗೆ ಡೌಟ್ ಕೊಂಡ್ಬಿಟ್ಟೈತೆ, ಕೇಕ್ ಎಲ್ಲ ಏನೋ ತರಕ್ ಹೋಗ್ಬೇಡ ನೀನು ಅಂತ ಹೇಳಿದ್ರು. ಬಟ್ ನಾನು ಗೋಲ್ಡ್ ಗಿಫ್ಟ್ ಮಾಡ್ತಿರೋದು ಅವ್ರು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ. ನಾನು ಹೇಳಿಲ್ಲ, ನಾನು ಬ್ಲಾಗ್ ಮಾಡ್ತಾ ಇದ್ನಲ್ಲ ಇವತ್ತು ನಮ್ಮ ಅಪ್ಪನ ಬರ್ಡೇ ಅಂತ. ನಮ್ಮ ಅಪ್ಪಂಗೆ ಗೊತ್ತಾಗ್ಬಿಟ್ಟೈತೆ, ಮೊನ್ನೆ ಎಲ್ಲ ವಿಶ್ ಮಾಡಿದ್ರಲ್ಲ, ಅದರಿಂದ ಲಾಸ್ಟ್ ಟೈಮು ಕೇಕು ಮತ್ತೆ ಬಟ್ಟೆ ಎಲ್ಲ ತಂದ್ಬಿಟ್ಟು ವಿಶ್ ಮಾಡಿಸಿದ್ನಲ್ಲ, ಸರ್ಪ್ರೈಸ್ ಕೊಟ್ಟಿದ್ನಲ್ಲ. ಈ ಸಲ ಅದೇ ತರ ಕೇಕ್ ಏನಾದ್ರು ತರಕ್ ಹೋಗೋನೆ ಅಂತ ಅನ್ಕೊಂಡವ್ರೆ. ಬಟ್ ಗೋಲ್ಡ್ ತಗೊಬರ್ತೀನಿ ಅಂತ ಗೊತ್ತಿಲ್ಲ. ತಗೊಂಡೋದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕು. ಗೈಸ್ ನಾನು ಸೆಲೆಕ್ಟ್ ಮಾಡಿದ್ದಿದೆ. ಅವ್ರೊಂದು 4-5 ಫೋಟೋ ಸೆಂಡ್ ಮಾಡಿದ್ರು. ಅದರಲ್ಲಿ ಸಿಂಹ ಇರೋದು ನನಗೆ ಇಷ್ಟ ಆಯ್ತು. ಇನ್ನ ಒಂದು ಗಣೇಶ ಮತ್ತೆ ಜಾಗ್ವಾರ್ದೆಲ್ಲ ಇತ್ತು. ಜಾಗ್ವಾರ್ದು ನಾನು ಲಾಸ್ಟ್ ಟೈಮ್ ದುಬೈಲ್ ತಗೊಂಡಿದ್ದಲ್ಲ, ಸೊ ಸೇಮ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ತಗೊಳ್ಳಿಲ್ಲ. ಲಯನ್ ಒಂಥರ ಚೆನ್ನಾಗಿತ್ತು. ಬಟ್ ಇವಾಗ ಕನ್ಫ್ಯೂಸ್ ಏನು ಅಂತಂದ್ರೆ, ಇದು ಇಷ್ಟೊಂದು ಚಿಕ್ಕದಿದೆಯಲ್ಲ, ನಾವು ಒಪ್ಪನ ಕೈಗೆ ಆಗುತ್ತಾ ಅಂತ ಅವ್ರು ಹೇಳಿದ್ರು. ಎಕ್ಸ್ಪೆಂಡ್ ಆಗುತ್ತೆ ಅಂತ. ನನ್ನ ಕೈ ಕರೆಕ್ಟ್ ಆಗಿದೆ, ನಾಗರಾಜ್ ಕೈಗೂ ಆಯ್ತು. ಇವಾಗ ನಾವು ಒಪ್ಪನ ಕೈಗೆ ಆಗುತ್ತಾ ಅಂತ ನೋಡ್ಬೇಕಷ್ಟೇ. ಸೊ ಫೈನಲ್ ಇದೆ. ಇವಾಗ ಇದನ್ನೇ ಪರ್ಚೇಸ್ ಮಾಡ್ತಾ ಇದೀವಿ. 6 ಗ್ರಾಮ್ ರಿಂಗು. ನಾನು ಹೇಳಿದ್ನಲ್ಲ, ಅವ್ರ ಬೆಲ್ಟ್ ಸೈಜ್ ದೊಡ್ಡದಿರೋದ್ರಿಂದ ಒಂದು 6 ಗ್ರಾಮು ಆ ಥರದಲ್ಲಿ ತಗೊಂಡ್ರೆ ಚೆನ್ನಾಗಿರಲ್ಲ, ಒಂದು 10 ಗ್ರಾಮ್ ಮೇಲೆ ತಗೊಂಡ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಸೊ ಅದಕ್ಕೆ ಸದ್ಯಕ್ಕೆ ಇದೇ ಸಾಕು ಅಂತ ಅಂದ್ಬಿಟ್ಟು ಇದನ್ನ ಒಂದು ಲಾಸ್ಟ್ ಇಯರ್ ಬರ್ಡೇ ಅಲ್ಲ, ಅದ್ರ ಲಾಸ್ಟ್ ಇಯರ್ ಬರ್ಡೇ ರಿಂಗ್ ಕೊಡಿಸಿದೆ. ಸೊ ಸೇಮ್ ಬೇಡ ಅಂತ ಅಂದ್ಬಿಟ್ಟು ನೀನೇ ಹೇಳ್ದಲ್ಲ ಈ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ತಗೊಂಡೆ. ಫೈನಲಿ ಎಲ್ಲ ತಗೊಂಡಿದ್ದಾಯ್ತು. ಪ್ರೈಸ್ ಎಷ್ಟಾಗುತ್ತೆ ಅಂತಂದರೆ 59,500 ರುಪೀಸ್ ಆಗುತ್ತೆ. ನನಗೆ ಪ್ರೈಸ್ ಕಡೆ ಶಾಕ್ ಆಗೋಯ್ತು. ನಾನು ಅನ್ಕೊಂಡೆ ಇನ್ನೊಂದು 50,000 ಮುಗ್ದೋಗುತ್ತೆ ಅಂತ. ಬಟ್ ನನಗೆ ಎಷ್ಟು 9,500 ಜಾಸ್ತಿ ಅಂತ ಅನಿಸ್ತೈತೆ. ಬಟ್ ವಿಧಿ ಇಲ್ಲ, ಇವಾಗ ಚಿನ್ನದ ಬೆಲೆ ಜಾಸ್ತಿ ಆಗ್ಬಿಟ್ಟೈತೆ, ತಗೊಳ್ಳೇಬೇಕು. ಇವಾಗ 25 ಕೊಟ್ಟಿದ್ದೀನಿ, ಇನ್ನು 25 ಪೇ ಮಾಡ್ಬಿಟ್ಟು, ಇನ್ನು 25 ಅಲ್ಲ, ಇನ್ನು ಎಷ್ಟು, ಇನ್ನು 34-35 ಪೇ ಮಾಡ್ಬಿಟ್ಟು ತಗೋಬೇಕೀಗ. ಗೈಸ್ ಫೈನಲಿ ಪರ್ಚೇಸ್ ಮಾಡಿದಾಯ್ತು. ಫುಲ್ ಪೇಮೆಂಟ್ ಮಾಡ್ಬಿಟ್ಟು ಇವಾಗ ಕೇಕ್ ತಗೊಂಡು ಮನೆಗೆ ಹೋಗ್ತಾ ಇರೋದಷ್ಟೇ. ಇವಾಗ ಕೇಕ್ ತಗೊಳ್ಳುವಂತ ಬೇಕ್ರಿ ಹತ್ರ ಬಂದ್ವಿ. ಇಲ್ಲೆಲ್ಲ ಬರೀ ದೊಡ್ಡ ಕೇಕ್ಗಳೇ ಕಾಣಿಸ್ತಾವೆ. ಯಾವ ತಗೊಳ್ಳೋಣ? ಇದು ಅಷ್ಟೊಂದೆಲ್ಲ ಯಾರೋ ತಿಂತಾರೆ. ನೀನ್ ತಗೊಳಪ್ಪ, ಯಾರು ತಿಂತಾರೆ ತಿಂತಿ ಹೇಳಪ್ಪ. ನೀನ್ ತಿಂತೀನಿ ಅಂದ್ರೆ ಬೇಕಾದ್ರೆ ತಗೋಣ. ನಂಗೆ ಕಫ ತಲೆನೋವು ಎಲ್ಲ. ಗೈಸ್ ಶುಗರ್ ಐಟಮು ಇದೆಲ್ಲ ಜಾಸ್ತಿ ತಿನ್ಬಾರ್ದು. ತಗೊಂಡೋಗಿ ಸುಮ್ನೆ ವೇಸ್ಟ್ ಮಾಡಕ್ಕೂ ಮನ್ಸಿಲ್ಲ ನನಗೆ. ಅದರಿಂದ ಯಾವ್ದಾದ್ರು ಸುಮ್ನೆ ಒಂದು ಸೆಲೆಬ್ರೇಷನ್ಗೋಸ್ಕರ ಯಾವ್ದಾದ್ರು ಚಿಕ್ಕ ತಗೋಣ ಅಂತ. ಇದು ಅಥವಾ ಇದ್ರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡೋಣ. ಯಾವ್ದು ಚೆನ್ನಾಗಿತ್ತು ಇದು ಇಷ್ಟಲ್ಲಿ ನೋಡು. ನಾನು ಬಂದಿದ ತಕ್ಷಣ ಇದು ನೋಡಿದೆ. ಇದು ಬರೀ ಗೈಸ್ ಒಂದು ಬರೀ ಜಾತ್ರೆ ಬುದ್ಧಿ, ಜಾತ್ರೆಗೆ ಜಾತ್ರೆ ಅವನು. ಅದೆಲ್ಲ ಏನಪ್ಪ, ನನಗೆ ಇದಿಷ್ಟ ಆಯ್ತು.
ಇದಕ್ಕಿಂತ ಚಿಕ್ಕದು ಅಂತಂದ್ರೆ ಫ್ಯಾಮಿಲಿ ಎಲ್ಲ ಕಟ್ ಮಾಡ್ಬೋದು ಅಂತಂದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಚಿಕ್ಕದ್ ಕಪ್ ಕೇಕ್ ಬರೋದು ಗೊತ್ತಾ? ಕಪ್ ಕೇಕ್ ಹಾ. ವಿಡಿಯೋ ಚೆನ್ನಾಗಿ ಕಾಣಿಸಲ್ಲ. ಕಪ್ ಕೇಕ್ ತುಂಬಾ ಚಿಕ್ಕದಾಗ್ಬಿಡುತ್ತೆ. ವೇಸ್ಟ್ ಮಾಡ್ಬಾರ್ದಪ್ಪ. ಇದೇನ್ ವೇಸ್ಟ್ ಆಗಲ್ಲ. ನಿನಗ ಅರ್ಧ, ಮಮತನ್ ಅರ್ಧ, ಚೈತನ್ಯ ಅರ್ಧ ಕೊಟ್ರೆ ಮುಗ್ದೋಯ್ತು. ನನ್ಗೆ ತಲೆನೋವು, ನಾನ್ ತಿನ್ನಲ್ಲ. ಗೈಸ್ ಫೈನಲಿ ಈ ಕೇಕ್ ನ ಸೆಲೆಕ್ಟ್ ಮಾಡಿದೆ. ಅಪ್ಪ ಅಂತ ಕನ್ನಡದಲ್ಲಿ ಬರ್ಸಿದೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕನ್ನಡದಲ್ಲಿ ಬರ್ಸಕ್ ಜಾಗ ಇರಲಿಲ್ಲ. ಅದಕ್ಕೆ ಇದೊಂದು ಪುಟಾಣಿ ಹ್ಯಾಪಿ ಬರ್ಡೇ ಅಂತ ಹಾಕ್ಸ್ಬಿಟ್ಟಿದ್ವಿ. ಸೊ ನೀವು ಕೂಡ ಮನೆಗೆ ತುಂಬಾ ದೊಡ್ಡ ದೊಡ್ಡ ಕೇಕ್ ಎಲ್ಲ ತಗೊಂಡೋಗಿ ವೇಸ್ಟ್ ಮಾಡಬೇಡಿ. ಶುಗರ್ ಐಟಮ್ ಕಡಿಮೆ ತಿನ್ನಿ. ಈ ತರ ಚಿಕ್ಕದೊಂದು ತಗೊಂಡೋಗಿ ಸೆಲೆಬ್ರೇಟ್ ಮಾಡ್ಕೊಂಡ್ರೆ ಸಾಕು. ಗೈಸ್ ಇವಾಗ ಮನೆ ಹತ್ರ ತಗೊಂಡ್ ಬಂದ್ವಿ. ಕೇಕ್ ಇಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಮಮತಾ ಬರೋಕ್ಕೆ ವೈಟಿಂಗ್. ಮಮತಂಗೋಸ್ಕರ ವೈಟ್ ಮಾಡ್ತಾ ಇದೀವಿ. ಮಮತಾ ಇನ್ನೊಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ ಅಂದ್ಲು. ನಾನು ಮತ್ತೆ ನಾಗರಾಜು ಇಬ್ರು ಫಸ್ಟ್ ಮೇಲ್ಗಡೆ ಸುಮ್ಮನೆ ಹೋಗ್ತೀವಿ. ಅಲ್ಲಿ ಹೋಗ್ಬಿಟ್ಟು ಮನೇಲಿ ನಾವು ಅಪ್ಪ ಏನ್ ಮಾಡ್ತಾವ್ರು ನೋಡ್ಬಿಟ್ಟು ಇವ್ರಿಗೆ ಫೋನ್ ಮಾಡ್ತೀನಿ. ಅವಾಗ ಇವ್ರ ಮೇಲೆ ತಗೋಬೋತಾರೆ. ಇಲ್ಲ ಅಂತಂದ್ರೆ ಡೌಟ್ ಬಂದ್ಬಿಡ್ತೀನಿ ನಾವು ಅಪ್ಪನಿಗೆ. ಅದರಿಂದ ಅಂಡ್ ನಾವು ಅಪ್ಪ ಇವಾಗ ನಾರ್ಮಲ್ ಕ್ಯಾಶುವಲ್ ಡ್ರೆಸ್ ಅಲ್ಲೇ ಇರ್ತಾರೆ. ಮನೇಲಿ ಹೆಂಗಿರ್ತಾರೆ ಹಂಗೆ ಒಂದು ಬನೀನು ಒಂದು ಚಡ್ಡಿಲಿ. ಇವಾಗ ಹೋಗಿ ಅವ್ರ ಕಾಸ್ಟ್ಯೂಮ್ ಚೇಂಜ್ ಮಾಡಿಸಿ ಸರ್ಪ್ರೈಸ್ ಕೊಡ್ಬೇಕು. ಚೈತ್ರ ಇವಾಗ ಪೂಜೆ ಮಾಡ್ತಾವಳೆ. ಅವಳಿಗೋಸ್ಕರ ಆಗ್ಲೇ ಹೆಂಗಿದ್ಲು ನೋಡಿ, ಇವಾಗ ಹೆಂಗಾಗ್ಬಿಟ್ಟವಳೆ. ವಿಡಿಯೋ ಅಂತ ಅಂದಿದ ತಕ್ಷಣ ರೆಡಿಯಾಗಿ ಬಂದ್ಬಿಟ್ಟವಳೆ. ಹಾಕಾಯ್ತು ನೋಡೋಣ. ನೋಡಿ ಎಲ್ಲಿ ನಿಂತ್ಕೊಂಡ್ ಆಗ್ತಾವಳೆ. ಹಿಂಗೆ ಹಾಕ್ಬಿಡ್ಬೋದು ಕಣೆ. ನೋಡು ನನ್ ಮೇಲ್ಗಡೆ ಹತ್ತಂಗೆ ಇಲ್ಲ. ಸ್ಕೂಲ್ ಕಳ್ಸಿದ್ರು ಸೇರ್ಸ್ಕೊಂತಾನೆ. ಸ್ಕೂಲ್ ಅಲ್ಲ, ಅಂಗನವಾಡಿ ಕಳ್ಸಿದ್ರು ಸೇರ್ಸ್ಕೊತಾರೆ. ಇಲ್ಲ ನಮ್ ಕಡೆ ಸೇರ್ಸ್ಕೊತಾರೆ. ಟೀಚರ್ ಆಗಿ ಕಣೋ. ಗೈಸ್ 10 ನಿಮಿಷ ವೆಯ್ಟ್ ಮಾಡಿಸಿ ಇವಾಗ ಬತ್ತವಳು ನೋಡಿ ಮಾರಾಣಿ ತರ. ಏನು ಮಾರಾಣಿ ಆದ್ರೆ ಮಕ್ಕ ತೊಳಿಬೇಕಾ? ನೀನ್ ತೊಳ್ದಿದ್ಯಾ? ಇವ್ನ್ ನೋಡಿ ದಂಡು ಪಳ್ಳಿದ್ ಗ್ಯಾಂಗ್ ಒಂಥರ ಕಾಣಿಸ್ತವನೆ. ಪಾಪ ಹುಡ್ಗಿನ್ ರೇಗಿಸ್ತವನೆ. ಮಮತಾ ಏನ್ ಸಮಾಚಾರ? ಯಾಕೆ ಇಷ್ಟೊತ್ತು? ಏನ ಇಷ್ಟು ಬೆಳ್ಳು ಕಾಣಿಸ್ತಾವಳು ಇವಳು. ಚೆನ್ನಾಗಿದೆ. ಸರಿ ತಗೋ, ಇಲ್ಲೇ ಇರು. ನಾನು ಫೋನ್ ಮಾಡ್ತೀನಿ, ಅವಾಗ ಮೇಲ್ ಬನ್ರಿ ನೀನು ಮತ್ತೆ ಅವಳು. ಇಲ್ಲೇ ನಿಂತಿರು. ಅಲ್ಲಿ ಕ್ಯಾಮ್ರಾದಲ್ಲಿ ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಅಪ್ಪ ಬಾಯ್ಲಿ ಬಾ. ನೀನ್ ಬೇಗ ಬಟ್ಟೆ ಚೇಂಜ್ ಮಾಡ್ಕೊ. ಅವೆಲ್ಲ ಏನು ಹಾಕಲ್ಲ. ಬಾ ನೀನು 2 ನಿಮಿಷ. ನೀನು ಶರ್ಟು ಮತ್ತೆ ಪ್ಯಾಂಟ್ ಚೇಂಜ್ ಮಾಡ್ಕೊ ಸಾಕು. ಬಾ ಬೇಗ. ನೀನ್ ಬಾ. ಗೈಸ್ ನನ್ನ ತಮ್ಮನ್ಗೆ ಸ್ವಲ್ಪ ಹುಷಾರಿಲ್ಲ. ಅದಕ್ಕೆ ನಾವು ಅಪ್ಪ ಅಲ್ಲೇ ಏನೋ ಮಾಡ್ಕೊಡ್ತವ್ರೆ ಅವನ್ಗೆ. ನಮ್ಮಮ್ಮ ನೋಡಿ ಕಷ್ಟ ಸುಖ ವಿಚಾರಿಸ್ಕೊತವ್ರೆ. ಊರಿಂದ ಫೋನ್ ಮಾಡಿ ನನ್ನ ತಮ್ಮ ಹೆಂಗೋನೆ ಅಂತ ಅವ್ರ ಹತ್ರ ಮಾತಾಡ್ತೈತೆ. ಕುಕ್ಕರು ಎತ್ತಿಕ್ತೀನಿ. ಅಪ್ಪ ಬಾ ಬೇಗ. ಇಲ್ಲಿ ನೀನ್ ನಾನಿಗ್ ಬೇಕು ಬಾ, ನಿನಗ್ ಬೇಡ ಅಂತಂದ್ರೇನು? ಈ ಕೇಕ್ ಏನು ಕಟ್ ಮಾಡಿಸ್ತಲ್ಲ. ಬಾರಪ್ಪ, ನಾನು ಕೇಕ್ ಏನು ತಂದಿಲ್ಲ. ಯಾವ್ದಾದ್ರು ಚೆನ್ನಾಗಿರೋ ಬಟ್ಟೆ ಹಾಕೋ. ಗೈಸ್ ನಮ್ಮಪ್ಪ ರೆಡಿ ಆದ್ರು. ಸಾಕು ಬಾರಪ್ಪ. ಎಷ್ಟು ರೆಡಿ ಐತ್ಯಾ? ರೆಡಿ ಆಗಲ್ಲ ಅಂತ ಅನ್ಕಂಡೆ. ಇನ್ನೇನ ನಿಜವಾಗ್ಲೂ ರೆಡಿ ಆಗಂಗಿದ್ದಿದ್ರೆ ಕುತ್ಕೋ. ಬಾಮ ನೀನು. ನಿನ್ಗೇನ್ ಕೊಡ್ಲಿ? ನಾವು ಅಪ್ಪಂದು ಬರ್ತಡೆ, ನಾವು ಅಪ್ಪನ್ ಮಾತ್ರ ಕೊಡೋದು. ತಗೋ ಮೈಕ್ ಹಾಕೋ. ಇದು ಹೆಂಗ ಹಾಕೊಳ್ಳೋದು? ಗರ್ಲ್ಸ್ ಬನ್ನಿ. ನೀವೆಲ್ಲ ಸೇರ್ಕದಿದ್ರೆ ಇದಕ್ಕೆ. ಕೇಕ್ ಕಟ್ ಮಾಡಿಸ್ಬೇಡ ಅಂತ ಬೈತಿದ್ರಲ್ಲ ನೀನು. ಅದಕ್ಕೆ ಇವ್ರ ಕೈಲಿ ತರ್ಸಿದೀನಿ. ಅಲ್ಲಿ ಚಿಕ್ಕದು ಟೇಬಲ್ ಐತಲ್ಲ, ತಗೋಬಾ. ಬಾಟ್ಲಿ ಇಟ್ಟವನಲ್ಲ. ಈ ಸತಿ ಗಿಫ್ಟ್ ಎಲ್ಲ ಏನು ಇಲ್ಲ, ಬೇಜಾರ್ ಮಾಡ್ಕೋಬೇಡ. ಈ ಕೇಕ್ ನೇ ಕಟ್ ಮಾಡ್ಬಿಟ್ಟು ನಾನೇ ಗಿಫ್ಟ್ ಅಂತ ನಿನಗೆ ಹೇಳ್ತಿರೋದು. ಗಿಫ್ಟ್ ಬೇರೆ ತಗೋಬಾ ಅಂತ. ನಿನ್ ಬರ್ತಡೇ ಹೆಸರಲ್ಲಿ ನಾವು ತಿನ್ಕೋಣ ಅಂತ. ನಾನಲ್ಲ ಕಟ್ ಮಾಡಿಸ್ತಾ ಇರೋದು, ನಿಮ್ಮ ಮಿಸ್ಸಸ್ ಅವ್ರು ಕಟ್ ಮಾಡಿಸ್ತಾ ಇರೋದು. ಮಿಸ್ಸಸ್ಗೂ ಮಾಡೋ ಕೆಲಸ ಇಲ್ವಲ್ಲ ಅದಕ್ಕೆ. ನನಗೆ ನಿನ್ ಬರ್ತಡೇನೆ ಮರ್ತೋಗ್ಬಿಟ್ಟಿತ್ತು. ನಿಮ್ಮ ಧರ್ಮ ಪತ್ನಿ ನೆನ್ಸಿದ್ದು. ಅದೇನ ಲೋವರ್ ಇದ್ದಿದ್ರೆ ನಾವೇನ್ ಚಿಕ್ಕ ಮಕ್ಳ ಲವರ್ ಅಪ್ಪನ್ಗೆ ಯಾಕಲ್ಲ ಇಂತ ಮುದ್ದಾದ ಹೆಂಡತಿ ಇರ್ಬೇಕ, ಇನ್ನೊಬ್ರು ಲವರ್ ಯಾಕೋ? ಇವಾಗ ಕೇಕ್ ಕಟ್ ಮಾಡಿಸುವ ಸಮಯ. ಅಪ್ಪ ಇವತ್ತು ನಿನ್ ಬರ್ತಡೇ ಕಣಪ್ಪ, ಸ್ವಲ್ಪ ಸ್ಮೈಲ್ ಮಾಡ್ಕೊಂಡು ಖುಷಿಯಿಂದ ಇರು. ಏನೋ ಡಿಪ್ರೆಷನ್ ಅಲ್ಲಿ ಇರೋದ ಇದೆಯಲ್ಲ. ಎಷ್ಟು ವರ್ಷದ ಬರ್ತಡೇ ನಮ್ಮ ಅಪ್ಪಂದು? ಸ್ವಲ್ಪ ಜೋರ ಮಾತಾಡು, ಕೇಳಿಸಲ್ಲ ನಮ್ಗೆ. 50 ವರ್ಷ ಆಯ್ತಾ? 50 ವರ್ಷ ಆಗೋಯ್ತು ಅಪ್ಪನ್ಗೆ. ಬಿದ್ದೋಯ್ತು.
48 ಇಲ್ಲ guys, ಜಾಸ್ತಿ ಆಗೈತೆ. ನಮ್ಮ ಅಪ್ಪ ಕಡಿಮೆ ಹೇಳ್ತಾರೆ ಅಷ್ಟೇ. 76 76 ಇಯರ್ಸ್ 76 ಅಲ್ಲಿ ಹುಟ್ಟಿರೋದು. ಸಿ ಎಷ್ಟಾಯ್ತು ಲೆಕ್ಕಕ್ಕೂ? B.Com ಓದ್ತವ್ರೆ, CA ಮಾಡ್ತವ್ರೆ, ಕರೆಕ್ಟಾಗಿ ಇನ್ನೂ ಲೆಕ್ಕ ಹಾಕಲ್ಲ. 49 ಇಯರ್ಸ್ ಆಗೋಯ್ತು ಗೈಸ್ ನಮ್ಮ ಅಪ್ಪನ್ಗೆ. ಇವ್ರ ಬರ್ತಡೇ ಬಂತು ಅನ್ನೋದಕ್ಕಿಂತ ಬರ್ತಡೇ ಬಂತು ಏಜ್ ಜಾಸ್ತಿ ಆಯ್ತಲ್ಲ ಅನ್ನೋದೇ ಬೇಜಾರು. ಆಂಟಿ ಹೇಳಿದ್ ಕೇಳಿಸ್ಕೊಂಡಿಲ್ಲ ನೀನು. ಏನಂತ ನಮ್ಮಮ್ಮ? ಸೊಸೆ ತರ ವಯಸ್ಸಾಯ್ತಂತೆ. ಹಾ, ನಾನು ಅದಕ್ಕೆ ಕಾಯ್ತಿದ್ದೀನಿ ಬೇಗ ಎಲ್ಲ ಇವಾಗ ಕ್ಲೀನ್ ಆಗಿ ಹೇಳ್ಬೇಕು, ಹ್ಯಾಪಿ ಬರ್ಡೇ ಅಂಕಲ್ ಅಂತ. ಬೆಳಗ್ಗೆಯಿಂದ ವಿಷಯ ಮಾಡಿಲ್ಲ ನಾವು ಯಾರನ್ನು. ಅದಾದ್ಮೇಲೆ ಹೇಳ್ತೀನಿ ರೀ, ಕೇಕ್ ಕಟ್ ಆದ್ಮೇಲೆ. ಮನೋಜ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಇಲ್ಲಿ ನೋಡಪ್ಪ, ಅಲ್ಲಿ ವಿಡಿಯೋ ಹೋಗ್ಬೇಕು. ಸೀರಿಯಲ್ ಮಿಸ್ ಆಗೋಯ್ತದ. ವ್ಲಾಗ್ ಮಾಡ್ತಿರೋಗು, ಕೇಕ್ ಕಟ್ ಮಾಡ್ತಿರೋರು ಸೀರಿಯಲ್ ನೋಡ್ತಾರೆ ನೋಡಿ ನಮ್ಮ ಮನೆಯವರು. ಯಾವ್ದು ಶ್ರೀರಸ್ತು ಅಲ್ಲ, ಲಕ್ಷ್ಮೀ ನಿವಾಸ. ನಾನು ಅಷ್ಟು ಪ್ರೀತಿಯಿಂದ ಅಪ್ಪ ಅಂತ ಬರ್ತೀನಿ, ಅದ್ರ ಮೇಲೆ ಕಟ್ ಮಾಡ್ಬಿಡ್ತು ನಮ್ಮ ಅಪ್ಪ. ಫಸ್ಟ್ ಅಮ್ಮಂಗೆ ತಿನ್ಸು. ಇಲ್ಲ ಅಮ್ಮಂಗೆ ತಿನ್ಸು ಫಸ್ಟ್. ಸೊ ಗೈಸ್, ಕೇಕ್ ಕಟಿಂಗ್ ಎಲ್ಲ ಮುಗೀತು. ಇನ್ನೇನು ಗಿಫ್ಟ್ ಏನೋ ತಂದಿಲ್ಲ ಇವತ್ತು ನಾವು ಅಪ್ಪನಿಗೆ. ಅಪ್ಪ ಗಿಫ್ಟ್ ಏನೋ ತಂದಿಲ್ಲ ಅಂತ ಬೇಜಾರ? ಅಯ್ಯೋ, ನನಗೇನು ಗಿಫ್ಟ್ ಬೇಡ, ನೀನೇ ಒಂದು ಗಿಫ್ಟ್ ನನಗೆ. ಹೆಂಗೆ ಈಗ ಇದೇನು ಹೇಳ್ಕೊಟ್ಟಿಲ್ಲಪ್ಪ, ಆಮೇಲೆ ಓ ಅಂತ ಅನ್ಬೇಡ್ರಿ ಇವ್ರು, ಹಿಂದಿಂದ ಓ ಅಂತ ಅಂತವ್ರೆ. ನಾನಲ್ಲ ಗಿಫ್ಟ್ ನಮ್ಮ ಅಪ್ಪನ್ಗೆ. ಚೆನ್ನಾಗಿದ್ರೆ ನಮ್ಗೊಂದು ಗಿಫ್ಟ್. ಗೈಸ್ ನೋಡಿ, ಪೇರೆಂಟ್ಸು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾವು ಚೆನ್ನಾಗಿದ್ರೆ ಸಾಕು ಅಂತ ಅವ್ರ ಮನ್ಸಲ್ಲಿ ಇರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ ಅವ್ರೇನು ಬೇಡ ಅಂತಂದ್ರು ಕೂಡ ನಾವು ನಮ್ಮ ಕರ್ತವ್ಯ ಮಾಡಬೇಕು. ಅದಕ್ಕೆ ಇವಾಗ ಕಣ್ಮುಚ್ಕೊ, ಕೈ ಮುಂದೆ ಮಾಡಪ್ಪ ಹಂಗೆ. ಏನು ಅದು? ಏನ್ ಕೊಡ್ತಾ ಇರ್ಬೋದು ಗೆಸ್ ಮಾಡು ನೋಡೋಣ. ನನಗೆ ಗೊತ್ತಿಲ್ಲ. ಅಲ್ಲ, ಸುಮ್ನೆ ಗೆಸ್ ಮಾಡಿ ಸಾಕು. ನಿಂಗೆ ಗೊತ್ತಿಲ್ಲ ಅಂತ ಗೊತ್ತು, ನನಗೆ ಗೊತ್ತಿಲ್ಲ. ನಿನಗೆ ಗೊತ್ತಾದ್ರೆ ಸರ್ಪ್ರೈಸ್ ಹೆಂಗಾಗುತ್ತೆ? ಏನ್ ಕೊಡ್ತಿರ್ಬೋದು ಅಂತ ಒಂದು ಗೆಸ್ ಮಾಡಿ ಸಾಕು. ಏನಿರ್ಬೋದು, ಏನ್ ಕೊಡ್ತಾ ಇರ್ಬೋದು ಅಂತ. ನನಗೆ ಏನು ಅನ್ಸ್ತಿಲ್ಲ. ಏನ್ ಅನ್ಸ್ಬೋದು? ಏನು ಗೊತ್ತಿಲ್ಲ. ಓಕೆ, ನಿನ್ ಪ್ರಕಾರ ಗೆಸ್ ಮಾಡು. ಕಂಡ್ಬಿಟ್ರೆ ಹೇಳ್ತಾರೆ. ಸರಿ ಆಯ್ತು, ಓಪನ್ ಮಾಡು. ಅಲ್ಲ, ಈ ಸುದ್ದಿ ಎಲ್ಲ ಯಾಕೆ ವಯಸ್ಸು ಹೋದೆ? ಹೇಳಿ, ನಾನು ಆಕ್ಟಿಂಗ್ ಕೊಡು. ನೋಡಿ, ಚೆನ್ನಾಯ್ತಾ? ಚೆನ್ನಾಗಿ. ಇನ್ನು ಸ್ಮೆಲ್ ಇಲ್ಲ ಅಂಕಲ್, ಬರಬೇಕು. ಇಲ್ಲಿ ಕೈ ಮುಂದೆ ಮಾಡು. ಗೈಸ್, ನಾನು ನಮ್ಮ ಅಪ್ಪನ್ಗೆ ಆಗುತ್ತಾ ಆಗಲ್ವ ಅಂತ ಅನ್ಕೊಂಡಿದ್ದೆ. ಇಷ್ಟ ಆಯ್ತಪ್ಪ? ಇಷ್ಟ ಆಯ್ತು. ಸೊ ಗೈಸ್, ನನಗೆ ಆ್ಯಕ್ಚುಲಾಗಿ ಏನಾದರೂ ಗೋಲ್ಡ್ ವಾಚು ಈ ಥರ ಏನಾದರೂ ಗಿಫ್ಟ್ ಮಾಡೋಣ ಅಂತ ಆಸೆ ಇದ್ದಿದ್ದು. ಬಟ್ ಅಮೌಂಟ್ ಶಾರ್ಟೇಜ್ ಆಗಿ ಅದನ್ನ ಫ್ಯೂಚರಲ್ಲಿ ಯಾವಾಗಲಾದ್ರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಲಿಲ್ಲ. ಇದಕ್ಕೆ ಸ್ವಲ್ಪ ಅಮೌಂಟ್ ನಂದು, ಸ್ವಲ್ಪ ಅಮೌಂಟ್ ಅಮ್ಮಂದು. ನಾನು ಒಬ್ಬಂದೇ ಅಂತೂ ಅಲ್ಲ. ಸೊ ಯಾರು ಕನ್ಫ್ಯೂಸ್ ಆಗ್ಬಿಡಿ, ಇಷ್ಟೊಂದು ದೊಡ್ಡ ಗಿಫ್ಟ್ ಒಬ್ಬನೇ ಕೊಡ್ಸೋನೆ ಅಂತ. ನಮ್ಮ ಮಮ್ಮಿ ಸ್ವಲ್ಪ ಕೊಡ್ತು, ನಾನು ಸ್ವಲ್ಪ ಕೊಟ್ಟೆ. ನಮ್ಮಮ್ಮನೂ ನನಗೆ ಮರ್ತೋಗ್ಬಿಟ್ಟಿರುತ್ತೆ ಎಷ್ಟೊಂದು ಸಲ ಬರ್ಡೇ ಕೊಡು, ಪಾಪ ನಮ್ಮಮ್ಮ ನೆನ್ಪಿಟ್ಕೊಂಡಿರುತ್ತೆ. ಆ್ಯಂಡ್ ಯಾರು ಅನ್ಯತಾ ಭಾವಿಸ್ಬೇಡಿ, ಅಂದರೆ ತೋರಿಸ್ಕೊಳಕ್ಕೆ ಈ ಥರ ವಿಡಿಯೋ ಮಾಡ್ತೋನೆ ಆ ಥರ ಎಲ್ಲ. ನಾನು ನಿಜವಾಗ್ಲೂ ಈ ಥರ ಏನಾದರೂ ಗಿಫ್ಟ್ ಮಾಡಬೇಕಾದ್ರೆ ಅದನ್ನ ವಿಡಿಯೋ ಮಾಡೋಕ್ಕೆ ಇಷ್ಟನೇ ಇಲ್ಲ. ವಿಡಿಯೋ ಮಾಡೋ ಪರ್ಪಸ್ ಇಷ್ಟ. ಯಾಕೆ ಅಂತಂದರೆ, ನಾನು ಏನಾದರೂ ಸಂತೋಷ ಪಡುವಾಗ ನನ್ನ ಖುಷಿ ಕ್ಷಣಗಳನ್ನ ನೀವು ನೋಡಲಿ, ನೀವು ಕೂಡ ಅದನ್ನ ಸೆಲೆಬ್ರೇಟ್ ಮಾಡಲಿ ಅನ್ನೋದು ಅದೊಂದೇ ಒಂದು ಕಾರಣದಿಂದ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ. ಅದನ್ನ ಬಿಟ್ರೆ ಇನ್ನೇನು ಇಲ್ಲ. ಬಿಕಾಸ್ ಅವ್ರು ನಮ್ಮ ಪೇರೆಂಟ್ಸ್ ನಮಗೆ ಜೀವನ ಪೂರ್ತಿ ಮಾಡಿರೋ ಇದ್ರ ಮುಂದೆ ಇದೆಲ್ಲ ಸಣ್ಣ ಪುಟ್ಟ ಗಿಫ್ಟ್ ಅಷ್ಟೇ, ಅದಕ್ಕೊಂದು % ಕೂಡ ಇಲ್ಲ. ಸೊ ನನಗೆ ಕೊಡಬೇಕು ಅಂತ ಅನಿಸ್ತು, ಕೊಟ್ಟೆ. ಇದು ಯಾವುದೇ ರೀತಿ ತೋರಿಕೆಗಲ್ಲ. ಇದನ್ನ ವ್ಲಾಗ್ ಮಾಡಿದ್ದು ಇಷ್ಟೇ. ನೀವು ಕೂಡ ಒಂದು 20+ ಆಗ್ತಿದ್ದಂಗೆನೆ ಎಲ್ಲಾದ್ರೂ ಸಣ್ಣ ಸೋರ್ಸಸ್ಸು ಎಲ್ಲಾದ್ರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆಯಿಂದ ದುಡಿಯೋ ಥರ ಮಾಡ್ಕೊಳ್ಳಿ, ಸೈಡ್ ಇನ್ಕಮ್ ಥರ. ಅದರಲ್ಲಿ ನೀವು ಕೂಡ ನಿಮ್ಮ ಪೇರೆಂಟ್ಸ್ಗೆ ಏನಾದ್ರು ಸಣ್ಣ ಪುಟ್ಟ ಗಿಫ್ಟ್ ಕೊಡೋದ್ರ ಮುಖಾಂತರ ಅವ್ರನ್ನ ಖುಷಿ ಪಡಿಸಿ. ಸೊ ಅದರಿಂದ ಅವ್ರಿಗೂ ಒಂದು ಖುಷಿ ಆಗುತ್ತೆ, ನಮ್ಮ ಮಗ ನನ್ಗೆ ಈ ಥರ ಗಿಫ್ಟ್ ಕೊಡ್ತಾನೆ ಅಂತ. ಏನನ್ಸ್ತಪ್ಪ? ಆನೆಸ್ಟ್ ಆಗಿ ಹೇಳ್ಬೇಕು. ಖುಷಿ ಅನಿಸ್ತು ಅಷ್ಟೇ. ನಾನು ಕೊಡ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದ? ಏನು ನಾನು ಬೇಡ ಅಂತಾನೆ ಇದ್ದಿದ್ದು. ನಿಮ್ಮ ಅಮ್ಮನಿಗೂ ನಮ್ಮ ಅಪ್ಪ ಕೇಕ್ ಕಟ್ ಮಾಡಿಸ್ಕೊಳಕ್ಕೂ ಇಷ್ಟಪಡ್ತಿರ್ಲಿಲ್ಲ, ಬೇಡ ಅಂತ ಇತ್ತು. ಬಟ್ ಮನೋಜ್ ಅಣ್ಣನಿಂದ ಗೊತ್ತಾಗೋಯ್ತು. ನಾವು
ನಿಜವಾಗ್ಲೂ ನಾ ಅಪ್ಪನ್ಗೆ ನಿಂಗ್ ಬರ್ಡೇ ಅಂತ ನೆನ್ಪಿತ್ತ ಇವತ್ತು ನಿನ್ ಬರ್ಡೇ ಅಂತ ಮನ್ನೋಣ ವಿಶ್ ಮಾಡೋವರ್ಗು ಅಂದ್ರೆ ನನಗ್ ನೆನ್ಪೈತೆ, ಹಾ ಅಂದ್ರೆ ನಾನ್ ಯಾರಿಗೂ ಹೇಳ್ಬಾರ್ದು ಮಾಡ್ಸ್ಬಾರ್ದು ಅಂತ ನನ್ನ ಇಷ್ಟ ಅಷ್ಟೇ. ಹಾ ಮಾಮೂಲಿ. ನಾವ್ ಯಾರು ವಿಶ್ ಮಾಡೋದ್ ಬೇಡ, ಸಾಯಂಕಾಲವರೆಗೂ ಅಂದ್ರೆ ನಾವ್ ಅಪ್ಪನ್ ಗೊತ್ತಿದ್ರು ಇವ್ರೇನು ಮಾಡ್ತಿಲ್ವಲ್ಲ ಅಂತ ಅನ್ಕೊಂಡಿರ್ಲಿ, ಸಾಯಂಕಾಲ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಮನೋಣ ಫೋನ್ ಮಾಡಿ ವಿಶ್ ಮಾಡ್ಬಿಟ್ರೆ ನೈಟ್ ನಾನು ಅವ್ರ ಹತ್ರ ಕೇಳ್ಬೇಕಾದ್ರೆ ಭಾಗ್ಯಮ್ಮ ಮನೋಣ ಇಬ್ರು ಹಾ ವಿಶ್ ಮಾಡೋದು ಅದ್ರಿಂದ ನಾವ್ ಅಪ್ಪನ್ ಗೊತ್ತಾಗೋಯ್ತು. ಇದಿಷ್ಟು ವಿಶ್ ಮಾಡಲೇ ಇಲ್ಲ. ನಾವಮ್ಮ ನೈಟ್ 12 ಗಂಟೆಗೆ ಫೋಟೋ ಕಳ್ಸ್ಬಿಟ್ಟು ಇದನ್ನ ಎಡಿಟ್ ಮಾಡೋ ಸ್ಟೇಟಸ್ ಹಾಕ್ಬೇಕು ಅಂತ, ಅಮ್ಮ ಇರು ಈಗ್ಲೇ ಹಾಕ್ಬೇಡ, ನಾವು ನಾಳೆ ಸರ್ಪ್ರೈಸ್ ಕೊಡ್ತೀವಲ್ಲ ಅದಾದ್ಮೇಲೆ ಹಾಕೋಣ ಒಟ್ಟಿಗೆ ಅಂತ ಅಂದಿದೆ. ಬಟ್ ಈ ಒಂದು ಮೂಮೆಂಟ್ಗೋಸ್ಕರ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಹೆಂಗೋ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಸರ್ಪ್ರೈಸ್ ಕೊಟ್ಟಿದ್ದಾಯ್ತು. ನಾನು ಅನ್ಕೋತೀನಿ ನಾವು ಅಪ್ಪಂಗೆ ಇಷ್ಟ ಆಯ್ತು ಅಂತ. ಇಷ್ಟ ಆಯ್ತು ತಾನೆ? ಇಷ್ಟ ಆಯ್ತು. ನಮ್ಗೆಲ್ಲ ಏನು ಇವೆಲ್ಲ ನಮ್ಮ ಅಪ್ಪ ನಿಜವಾಗ್ಲೂ ಇವಾಗ ನಾನು ಇದು ಕೊಟ್ಟಿದ್ರು ಜಾಸ್ತಿ ದಿನ ಹಾಕೊಳ್ಳೋದು, ನನಗೆ ಕೊಡ್ತಾರೆ ಹಾಕೋ ಅಂತ. ಅಂಡ್ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗ್ ಆಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀನು ಹೇಳಪ್ಪ ಹಿಂಗೆ ಸಿ ಯು ಸೂನ್ ಅಂತ ಹೇಳು. ಸಿ ಯು ಸೂನ್.